ಮರ್ಚ್ ಬಿಡು. ಮನೆ ಬಿಟ್ಟೆ ಆಚೆ ಹೋಗಲ್ಲ. ಅವ್ರದ್ದು ಮನೆ ಮಂತ್ರಾಲಯ, ನಮ್ಮದು ಬುಕ್ಸೆ ಗ್ರಂಥಾಲಯ. ನಮ್ಮತ್ತೆ ಸಾಲಿ, ನಾನ್ ಮಾಡೋದ್ ಮಸಾಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ವೆರಿ ಇಂಟ್ರೆಸ್ಟಿಂಗ್. ಯಾಕೆಂತ ಹೇಳಿದ್ರೆ ಇಷ್ಟು ವ್ಲಾಗ್ ಗಿಂತ ಇದು ಡಿಫ್ರೆಂಟ್ ಆಗಿರುತ್ತೆ. ಈ ವ್ಲಾಗ್ ಅಲ್ಲಿ ನಾನು ನನ್ನ ಕಂಪ್ಲೀಟ್ ಫ್ಯಾಮಿಲಿ ಬಗ್ಗೆನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ಏನೇನ್ ಮಾಡ್ತಾ ಇದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಏನೇನ್ ಪ್ರೊಫೆಷನಲ್ ಇದ್ದಾರೆ, ಯಾರ್ಯಾರು ಏನ್ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ, ಅದನ್ನ ಪ್ರತಿಯೊಂದನ್ನು ತಿಳ್ಕೊಳ್ಳೋ ಕುತೂಹಲ ನಿಮಗೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಕಂಪ್ಲೀಟ್ ಫ್ಯಾಮಿಲಿ ರೌಂಡ್. ಸೊ ಈಗ ಎಲ್ರು ಊಟ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಹಬ್ಬ ಆಗಿರೋದ್ರಿಂದ ದೇವ್ರದ ಪ್ರಸಾದ ತಿಂತಾ ಇದ್ದಾರೆ. ಸೊ ಬನ್ನಿ ಒಬ್ಬೊಬ್ಬರಿಗೆ ಮಾತಾಡ್ಸ್ಕೊಂಡ್ ಬರೋಣ, ಹೇಗೆಲ್ಲ ಇದೆ, ಏನೇನ್ ಮಾಡ್ತಾ ಇದ್ದಾರೆ, ಆಮೇಲೆ ಅವ್ರ ಬಗ್ಗೆನೂ ನಾನು ತಿಳ್ಕೊಳ್ಳೋ ಪ್ರಯತ್ನ ನಿಮಗ್ ಮಾಡ್ತೀನಿ. ನೋಡಿ, ಇಲ್ಲಿ ಕಂಪ್ಲೀಟ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂತಿದ್ದಾರೆ, ದೇವ್ರ ಪ್ರಸಾದ ತಗೊಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಒಂದು ಪ್ಲೇಟ್ ತುಂಬಾ ಹೋಳಿಗೆ ನಾವ್ ಆಂಟಿ ಮಾಡ್ಕೊಂಡ್ ಬಂದಿರೋದು. ಆಂಟಿ, ಒಂದು ಪ್ಲೇಟ್ ತುಂಬಾ ಹೋಳಿಗೆ ಯಾಕೆ ಮಾಡ್ಕೊಂಡ್ ಬಂದಿದ್ದೀರಿ? ಹೋಳಿಗೆ ಶಿಖರಣಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಕೊಂಡ್ ಬಂದಿದ್ವಿ. ಸರಿ, ಹೋಳಿಗೆ ಶಿಖರಣಿ ಆಯ್ತು. ಈಗ ನಮ್ಮ ಅಣ್ಣ ಬನ್ನಿ ಎಲ್ರು ದೇವರ ಪ್ರಸಾದನ ಸ್ವೀಕರಿಸೋಣ. ಖಂಡಿತ ಪ್ರಸಾದ ಸ್ವೀಕರಿಸ್ಬೇಕು. ಅಲ್ಲಣ್ಣ, ನೀನು ಹಬ್ಬದಲ್ಲಿ ಮೂಳೆ ಪೀಸು ಅಂತ ಲೆಕ್ಕ ಇಡೋನು, ನೀನು ಹೋಳಿಗೆ ಮುರಿತಿದ್ಯಾ, ಏನ್ ಕತೆ? ಅಲ್ಲ, ಮೊದಲನೇ ದಿನ ಇದು ದೇವರ ಪ್ರಸಾದ ಸ್ವೀಟೇ ಮಾಡೋದು ನಾವು ಜಮ್ಮನಿಟಿ ಗ್ರಾಮದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ. ಹಾಗಾಗಿ ಮೊದಲನೇ ದಿನ ಸ್ವೀಟು. ನಾಳೆ ಬೆಳಿಗ್ಗೆ ಇದೆಯಲ್ಲ, ನಾಳೆ ಅದು ಮಾಮೂಲಿ ಇದ್ದಿದ್ದೆ ಗುಂಡು ತುಂಡು. ನೀನ್ ಹೇಳ್ತಾ ಇರೋದೇನು ಅಂದ್ರೆ ಸ್ವೀಟ್ ಸ್ಪೆಷಲ್ ಅಂತ ಇದೆಯಾ? ಅದು ದೇವರಿಗೆ ಎಡೆ ಕೊಡ್ಬೇಕಲ್ಲ, ಸೊ ಹಾಗಾಗಿ. ಓಕೆ, ಡನ್. ಸೊ ಈಗ ನೆಕ್ಸ್ಟ್, ರೀಸೆಂಟ್ ಆಗಿ 2-3 ವರ್ಷದಿಂದ ಮದುವೆ ಆಗಿರುವಂತ ನವ ಜೋಡಿಗಳಿಗೆ ಮಾತಾಡಿಸ್ಬೇಕು. ಇವನು ಋಷಿ, ನನ್ನ ತಮ್ಮ. ಇವಳು ಮಿಸ್ಸಸ್ ರೇಷ್ಮಾ ಹೆಸರು. ಅಲ್ಲ, ಇಬ್ರು ಯಾಕೆ ಒಂದೇ ಹೋಳಿಗೆ ತಿಂತಾ ಇದ್ರ ಅಂತ? ನಾವಿಬ್ರು ಯಾವಾಗ್ಲೂ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ, ಅದಕ್ಕೋಸ್ಕರ ಮತ್ ಜೊತೆಗೆ ತಿಂತೀವಿ. ಅಲ್ಲಮ್ಮ, ಜೊತೆಗೆ ತಿಂತಿದೆ ಅಂತ ನೀನ್ ಹೇಳ್ತಾ ಇದೀಯಾ? ನಮ್ಮ ಅಪ್ಪ ನೋಡಿದ್ರೆ ಸೀನ್ತಾ ಇತ್ತಲ್ಲಿ. ಹೌದಾ? ಅಲ್ಲ, ಜಸ್ಟ್ ಇವಾಗ ಸ್ವಲ್ಪ ಹೊತ್ತಿಗಿಂತ ಮುಂಚೆ ಇಬ್ರು ಪ್ರಸಾದನ ಡಿವೈಡ್ ಮಾಡ್ಕೊಂಡು ತಿಂತಾ ಇದ್ರಲ್ಲ, ಯಾಕೆ? ಸ್ವೀಟ್ ಅಂದ್ರೆ ಸ್ವೀಟ್ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು, ಜಾಸ್ತಿ ತಿಂದ್ರೆ ಆಗಲ್ಲ ಅಂತೇಳಿ ಸ್ವಲ್ಪ ತಿಂದಿರೋದಾಯ್ತು. ಇದು ಹೋಳಿಗೆ ಅಂತಂದ್ರೆ ಫೇವ್ರೇಟ್, ತಿನ್ಲೇಬೇಕು ಅದಕ್ಕೆ. ಮತ್ತೆ ಋಷಿ ಬಂದ್ಬಿಟ್ಟು JSW ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ವರ್ಕ್ ಮಾಡ್ತಿದ್ದಾರೆ. ಹೇಳಪ್ಪ ನಿನ್ ಪ್ರೊಫೆಷನ್ ಬಗ್ಗೆ. ನನ್ನ ಪ್ರೊಫೆಷನ್ ಬಂದ್ಬಿಟ್ಟು JSW ಸ್ಟೀಲ್ ಕಂಪ್ನಿಲಿ ದುರ್ಗ ಡಿಸ್ಟ್ರಿಕ್ಟ್ ನೋಡ್ಕೊತಾ ಇದ್ದೀನಿ. ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಸೊ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಏನೇ ಮನೆ ಕನ್ಸ್ಟ್ರಕ್ಷನ್ಸ್ ಪ್ರತಿಯೊಂದು ಏನೇ ಮಾಡ್ತಾ ಇದ್ರು ನನ್ನ ತಮ್ಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಿಮಗೆ ಏನು ಸ್ಟೀಲ್ ಅಲ್ಲಿ ಹೆಲ್ಪ್ ಮಾಡ್ಕೊಡ್ತಾನೆ, ಏನಪ್ಪಾ? ಹೆಲ್ಪ್ ಮಾಡ್ಕೊಡ್ತೀನಿ. ಓಕೆ, ಡನ್. ಮೇಡಮ್ ಅವರೇ, ನಿಮ್ಮ ಪ್ರೊಫೆಷನ್? ನಂದು B.Ed ಕಂಪ್ಲೀಟ್ ಆದ್ಮೇಲೆ 1 ಇಯರ್ ಗೆಸ್ಟ್ ಟೀಚರ್ ಆಗಿ ನಾನು ವರ್ಕ್ ಮಾಡ್ತಿದ್ದೆ ಪ್ರೈಮರಿ ಸ್ಕೂಲ್ ಅಲ್ಲಿ. ಇವಾಗ ರೀಸೆಂಟ್ ಆಗಿ ಬಿಟ್ಟೆ, ಮನೇಲಿ ಇದ್ದೀನಿ. ಓಕೆ, ಯಾಕಮ್ಮ ಟೀಚರ್ ಕೆಲಸದಲ್ಲಿ ಮಕ್ಕಳು ಕಾಟ ಕೊಟ್ಬಿಟ್ರಂತಾನೆ? ಹಿಂಗೆ ಹಾಗೇನಿಲ್ಲ, ಮನೇಲಿ ಮದ್ವೆ ಆದಾಗಿಂದ ಬರೀ ಹೊರಗಡೆನೆ ಇರ್ತಿದ್ನಲ್ಲ, ಸೊ ಅದಕ್ಕಾಗಿ 1 ಇಯರ್ ಮನೇಲೆ ಇದ್ದು ಅತ್ತೆ ಮಾವನ್ನ ಮತ್ತೆ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕಂತ ಮನೇಲಿ ಇದ್ದೀನಿ. ನೋಡ್ಕೊಳ್ಬೇಕು. ಅಲ್ಲಿ ನೋಡ್ರಿ, ನಮ್ಮ ಹುಲಿಯಲ್ಲಿ ಎದ್ದೊಳ್ತಾ ಇದೆ. ಈಗ ನಮ್ಮ ಮಾವರು ಮಾತಾಡ್ಸೋಣ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ನಾವೆಲ್ಲರೂ ಸಿಹಿ ತಿಂತಾ ಇದೀವಿ. ತಟ್ಟೆ ಖಾಲಿ ಆಗಿದೆ, ಇಲ್ಲ ಫುಲ್ ರೈಸ್. ಇನ್ನೊಂದು ಹೋಳಿಗೆ ಹಾಕೋಬೇಕು. ದಯವಿಟ್ಟು ಒಂದು ಹೋಳಿಗೆ ಕೊಡಿ. ಇಲ್ಲ ಬೇಡ ಬಿಡಿ, ಸುಮ್ನೆ ಹಂಗೆ ಕೇಳಿದ್ದು. ಹೋಳಿಗೆ ತಟ್ಟನೆ ಮತ್ತಿಲ್ಲಿ. ಅಪ್ಪ ನೀರ್ ಕೊಡ್ರ ಮಾತಾಡಕ್ಕಿಂತ ಮುಂಚೆ. ಕೊಡ ನೀರು. ಬಿಸಿ ನೀರು. ಉಪ್ಪಿನಕಾಯಿ ಎಲ್ಲ, ಅದು ಮೈಕ್ ಇದೆ ನೋಡಿ. ಹೇಳಪ್ಪ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ
ಕನ್ನಡದಲ್ಲಿ ಹೇಳಿ ದಯವಿಟ್ಟು. ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ 35 ವರ್ಷದ ನಂತರ ನಿವೃತ್ತಿ ಹೊಂದಿದ್ದೀನಿ. 2020ರಲ್ಲಿ ನಂದು ನಿವೃತ್ತಿ ಆಯ್ತು. ಈಗ 6.5 ವರ್ಷ ಆರಾಮಾಗಿ ಕಳೀತಾ ಇದ್ದೀನಿ. ಇಲ್ಲ ಏನಿಲ್ಲ. ನೆಕ್ಸ್ಟ್ ನಮ್ಮ ಅಪ್ಪ ಅವರ ಸ್ವಂತ ಅಕ್ಕ ಅದ ಗೌರಿಬಾಯಿ, ಹಂಗೆ ಕೈಯಲ್ಲಿ ಹಿಡ್ಕೋಬೇಕು. ಕನ್ನಡ ಬರಲ್ಲ, ಮಾತಾಡ್ತಾರೆ. ಲಂಬಾಣಿಯಲ್ಲಿ ಮಾತಾಡ್ತಾರೆ. ಏನಂತ ಅದು ನಾನು ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಮವರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೇಳ್ಕೋಬೇಕು. ಏನಂತ ಹೇಳೋಣ? ಏನಂತ ಏನಂತ ಹೇಳೋಣ ಅಂತ ಒಂದು ಎಲ್ಲರೂ ನಗ ಸ್ಟಾರ್ಟ್ ಮಾಡಿದ್ರು. ಕುಬಿ ಹೇಳೋ ಏನ್ ಕೆಲ್ಸ ಮಾಡ್ತಾ ಇದ್ದೆ, ಡ್ಯೂಟಿ ಜಾಬ್ ಎಲ್ಲಿ ಮಾಡ್ದೆ, ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಾ ಇದ್ರೆ? ಸ್ವಲ್ಪ ದಿವಸ ಮನೆ ಇದ್ದಿದ್ದಿಲ್ಲ. ಈಗ ಮನೆ ಕಟ್ಟಿದೀವಿ ಊರಾಗ. ಈಗ ಹಬ್ಬಗಳು ಮಾಡೋಣ ಅಂತ ಹೇಳಿ ಈಗ 2 ವರ್ಷದಿಂದ ಹಬ್ಬ ಮಾಡ್ತಾ ಇದೀವಿ. ಇದಕ್ಕಿಂತ ಮುಂಚೆ ಕುಬಿ ಏನ್ ಮಾಡ್ತಾ ಇದ್ದೆ? ಗೌರ್ಮೆಂಟ್ ಜಾಬ್ನಾಗ ಇದ್ದೆ ನಾನು. ರಾಯಚೂರಿನಲ್ಲಿ ನನಗೆ ಅಪಾಯಿಂಟ್ ಆಗಿತ್ತು. ಅಲ್ಲಿಂದ ನಾನು ಫುಡ್ ಫ್ಯಾಕ್ಟ್ರಿಗೆ ಇದ್ದೆ. ಫುಡ್ ಫ್ಯಾಕ್ಟ್ರಿಲಿಂದ ಅಲ್ಲಿ ರಾಯಚೂರ್ಲಿಂದ ದುರ್ಗಕ್ಕೆ ಬಂದೆ. ಚಿತ್ರದುರ್ಗ. ಸರಿ ಆಯ್ತು. ಈಗ ನಮ್ಮ ಮಾವರ ಮಕ್ಕಳಾದ ಇಬ್ರು ಸಚಿತ್ ಸಮರ್ಥ ಲವ ಕುಚರ್ ಇದ್ದಂಗೆ ಇವ್ರಿಬ್ರು ಬಿಗ್ ಬ್ರದರ್. ಸ್ಟಾರ್ಟ್ ಮಾಡ್ರಪ್ಪ. ಒಬ್ರು ಏನೇನ್ ಓದ್ತಾ ಇದ್ದೀರಾ? ಏನೇನ್ ಓದ್ತಾ ಇದ್ದೀರಾ? ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಒಲಿ ಮತ್ತು ಒಲಿ. ನಾನು ಈಗ 10th ಮುಗಿಸಿ ಈಗ 11th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ. ನಾನು ಶ್ರೀ ಚೈತನ್ಯ NBRC ಕ್ಯಾಂಪಸ್ ಅಲ್ಲಿ ಓದ್ತಾ ಇದ್ದೀನಿ. ಹೇಳಪ್ಪ ನಿಂದ ಆಫೀಸ್ ಏನಪ್ಪ? ನನ್ನ ಹಾಬೀಸ್ ಫುಟ್ಬಾಲ್ ಆಡೋದು. ಅವನೇನ ಮೂಕ್ ಇರ್ತಾನೆ ಪಕ್ಕದಲ್ಲಿ. ಮೂಕಿನೇನಪ್ಪ ನಿಂದ ಆಫೀಸ್? ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಚಿತ್ CA ಅಂತ. ನಾನು CA ಅಂದ್ರೆ CA ಅಂದ್ರೆ ಸಿ ನಮ್ಮ ಗ್ರ್ಯಾಂಡ್ ಫಾದರ್ ಹೆಸರು, ಮತ್ತೆ A ನಮ್ಮ ಅಪ್ಪನ ಹೆಸರು. C ಸ್ಟ್ಯಾಂಡ್ಸ್ ಫಾರ್ ಚಂದ್ರನಾಯಕ್, A ಸ್ಟ್ಯಾಂಡ್ ಫಾರ್ ಅನಿಲ್ ಕುಮಾರ್. ಸಚಿತ್ CA. ಸಚಿತ್ CM ಅಂತ ಇದ್ರೆ ಚೆನ್ನಾಗಿರೋದು. CM ಓಕೆ. ಏನ್ ಓದ್ತಾ ಇದೀಯಾ? ಸೊ ನಾನು 9th ಗ್ರೇಡ್ ನಾಗ ಓದ್ತಾ ಇದ್ದೀನಿ ವಿಬ್ಗ್ಯೂರ್ ಸ್ಕೂಲ್ ಬೆಂಗಳೂರಿನಾಗೆ. ಸೊ ನನ್ನ ಹಾಬೀಸ್ ಬಂದು ಪ್ಲೇಯಿಂಗ್ ಫುಟ್ಬಾಲ್, ಹ್ಯಾಂಡ್ ಬಾಲ್. ಮೂಕ್ ಕರಿಯೋದು ಇಲ್ಲ. ನನ್ ಮೇಲೆ ಹಣೆ ಇಟ್ಟು ಅವನ ಆಫೀಸ್ ಹೇಳ. ಯಾವಾಗ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಸಿ ಇರ್ತಾನೆ. ಯಾರು ಪ್ರತಿ ಒಂದ್ ರೀಲ್ ಚಾಟಿಂಗ್ ಕಮೆಂಟ್ ಮಾಡ್ತಾನೆ, ಮಾತ್ರ ಮಿಸ್ ಇಲ್ಲ. ಅದು ನಿಮ್ ರೀಲೇ ತಾನೆ ಮಮ್ಮ, ನಿಮಗೆ ಸಪೋರ್ಟ್ ಮಾಡ್ತಿರೋದು ನಾವು. ಬರೀ ಡೌಗಳಿಂದ. ನಮ್ಮ ಅತ್ತೆಗೆ ನಮ್ಮ ಮೈಕ್ ಕೊಡ್ತಿದೀವಿ, ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ನಿರ್ಮಲಾ ನಾಯ್ಕು. ಟೈಲರಿಂಗ್ ಮಾಡ್ತೀನಿ ನಾನು. ಯೋಗಕ್ಕೆ ಹೋಗ್ತೀನಿ ನಾನು. ಯೋಗ ಟೀಚರು, ಟ್ರೈನಿಂಗ್ ಆಗಿದೆ ನನಗೆ. ಪ್ರತಿಯೊಬ್ರು ಯೋಗ ಮಾಡ್ರಿ. ಯೋಗ ಮಾಡೋದ್ರಿಂದ ಯಾವ ರೋಗನೂ ಬರೋದಿಲ್ಲ. ನಮ್ಗೋಸ್ಕರ 1 ಗಂಟೆ ನಾವು ಯೋಗ ಮಾಡ್ಬೇಕು. ಯೋಗ ಮಾಡಿದ್ರೆ ನಮಗ್ ಯಾವ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೂ ಇರಲ್ಲ. BP ಶುಗರ್ ನಮ್ಮಿಂದ ದೂರ ಆಗತ್ತೆ. ಇದು ಅಂತೂ 100ಕ್ಕೆ 100 ಸತ್ಯ. ಅಮ್ಮನಾಯ್ತು. ಇಷ್ಟೊಂದು ಸ್ವೀಟ್ ನಿಮ್ ಮುಂದನೆ ಇಟ್ಟಿದಾರಮ್ಮ. ಮಾತಾಡಿಸ್ತಾ ಇದೀನಿ. ಆಲ್ರೆಡಿ 1-2 ರೀಲ್ ಮಾಡಿದ್ದಾರೆ. ಒಳ್ಳೊಳ್ಳೆ ಡೈಲಾಗ್ ನ ಹೊಡಿತಾರೆ. ಹೇಳಿ ಮೇಡಮ್. ಸ್ವೀಟ್ ತಿಂದಾಯ್ತು, ಅನ್ನ ಸಾಂಬಾರ್ ತಿಂತಾ ಇದೀನಿ. ಏನು ನಾನು ಏನ್ ಮಾಡ್ತಿದೀನಿ ಅಂದ್ರೆ ಶಮಿತಾನೆ ಚೆನ್ನಾಗ್ ನೋಡ್ಕೊಂತೀನಿ. ನಮ್ ಮನೆಯವ್ರು ತಂದಿರೋದನ್ನ ಚೆನ್ನಾಗ್ ತಿಂತೀನಿ. ಕರೆಕ್ಟ್ ಹೇಳಿದೆ. ನಮ್ ಮನೆಯವರಿಗೂ ಚೆನ್ನಾಗ್ ಮಾಡಾಕಿ ಸ್ವಲ್ಪ ದಪ್ಪನೆ ಮಾಡೀನಿ ಅಷ್ಟೇ. ಮದ್ವೆ ಆದ್ಮೇಲೆ ಏನ್ ರಿಸಲ್ಟ್ ಅಂದ್ರೆ ಇದೇ ಹೇಳ್ಬೇಕು ನೋಡು. ಇದೇ ರಿಸಲ್ಟ್, ಇದಕ್ಕಿನ್ನ ರಿಸಲ್ಟ್ ಬೇಕಾ? ಏನ್ ಸಲ ಅಮ್ಮ ಕರೆಕ್ಟ್ ಆಗಿತ್ತಾ? ಹೌದು ಹೌದು ಇಲ್ಲಿಯಾ ನನ್ನ ತಮ್ಮ
ಆಯ್ತೇನಮ್ಮ ನಿದ್ದೆ ನಿಂದು ಮಾತಾಡು ನೀನು. ಬಂದಾಯ್ತು. ಡೈಲಾಗ್ ಹೇಳು ನೀನ್ ಏನಾದ್ರು. ಏನ್ ಓದ್ತಿದ್ಯಾ? ಯಾವ ಸ್ಕೂಲು ನಿಂದು? ಪ್ರಗತಿ ಸ್ಕೂಲು. ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 3ನೇ ಕ್ಲಾಸು. ನರ್ಸರಿ 3ನೇ ಕ್ಲಾಸ್ ಅಲ್ಲ, ನರ್ಸರಿ ಓದ್ತಾ ಇದೀಯಾ? ABCD ಎಲ್ಲ ಬರುತ್ತಾ ನಿಮ್ಗೆ? ಯಾವಾಗ್ಲೂ ಅಡ್ಗೆ ಮಾಡೋದ್ರಲ್ಲೇನೆ ಬಡ್ಸೋದ್ರಲ್ಲೇನೆ ಬಿಸಿ. ಅಡ್ಗೆ ಮನೆ ಬಿಟ್ಟೆ ಬರಲ್ಲ ಅಂತೆ ಮಮ್ಮಿ. ಹಾ ಹೇಳಿ. ಹೆಂಗೆ ಹಬ್ಬ ಏನೋ ಓಕೆ ಎಲ್ಲ ಆಯ್ತು, ಆದ್ರೆ ದಿನನಿತ್ಯದ ಜೀವನ ಎಲ್ಲ ಹಿಂಗಿರುತ್ತೆ. ನನಗ್ ಒಂದ್ ನಿಮಿಷ ಪರವಾಗಿಲ್ಲ ಯಾಕಂದ್ರೆ ಎಲ್ಲಾರನ್ನು ನೋಡ್ಕೋಬೇಕು, ಎಲ್ಲಾರನ್ನು ಚೆನ್ನಾಗಿ ಕೇರ್ ಮಾಡ್ಬೇಕು. ಜವಾಬ್ದಾರಿ ಜಾಸ್ತಿ ಮನೆ ಕೆಲ್ಸ ಅಂದ್ರೆ, ಮನೆ ನೋಡ್ಕೊಳ್ಳೋದು ಅಂದ್ರೆ. ನನಗೆ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ನನಗೆ ಮನೆ ಅಂದ್ರೆ ತುಂಬಾ ಇಷ್ಟ. ಮನೆಯಿಂದ ಆಚೆ ಹೋಗಕ್ ನನಗೆ ಇಷ್ಟ ಆಗಲ್ಲ. ಫ್ರೆಂಡ್ಸ್ ಅಂದ್ರೆ ನನಗೆ ಮೊದ್ಲೇ ಇಷ್ಟ ಆಗಲ್ಲ. ನಾನು ಎಷ್ಟು ಬೇಕೋ ಅಷ್ಟು ನಾನು ಒಬ್ಳೇ ಇರಕ್ ಇಷ್ಟಪಡ್ತೀನಿ. ನನ್ನ ಮನೆ ಕುಟುಂಬ, ಫ್ಯಾಮಿಲಿ, ನನಗೆ ರಿಲೇಷನ್ ನನಗೆ ತುಂಬಾ ಇಷ್ಟ. ನಾನ್ ತಿನ್ನೋದ್ಕಿಂತ ನಾನು ಬೇರೆಯವರಿಗೆ ಹಾಕ್ಬೇಕಂದ್ರೆ ತುಂಬಾ ಇಷ್ಟ. ನನಗೆ ಬೇರೆಯವ್ರ ಖುಷಿಯಾಗಿರೋದು ನನಗೆ ಇಷ್ಟ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೊ ನಮ್ಮ ಮಾಮಿಯವರು ಹೇಳಿದ್ರು, ಅವ್ರ ಒಂದೇ ಯಾವಾಗ್ಲೂ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ನಮ್ಮ ಮಾವರಿಗೆ ಕೇಳೋಣ ಈ ಮಾತ್ ಬಗ್ಗೆ ಏನಂತಾರೆ. ಮನೆ ಬಿಟ್ಟೆ ಆಚೆ ಹೋಗಲ್ಲ. ಅವ್ರದ್ದು ಮನೆ ಮಂತ್ರಾಲಯ, ನಮ್ಮದು ಬುಕ್ಸೇ ಗ್ರಂಥಾಲಯ. ಹಾಗಾಗಿದೆ. ಅಲ್ಲ ಜಿಗುಪ್ಸೆ ಯಾಕೆ? ಮನೆಯಲ್ಲಿ ಇರೋರಿಗೆ ಜಿಗುಪ್ಸೆ ಯಾಕೆ? ಇಲ್ಲ ಅವ್ರಿಗೆ ಜಿಗುಪ್ಸೆ ಇಲ್ಲ, ಅದು ತುಂಬಾ ಆಸೆ ಅವರಿಗೆ. ಮನೇಲಿರೋದು ತುಂಬಾ ಆಸೆ. ಅವರು ಮೂಲತಃ ಅವರು ಫ್ಯಾಷನ್ ಡಿಸೈನರ್. ಬಟ್ ಅವರ ಒಂದು ಅಡಿಗೆ ಮತ್ತೆ ಅವ್ರ ಒಂದು ಕುಟುಂಬ ನೋಡ್ಕೊಳ್ಳಿಕ್ಕೆ ಅವ್ರು ಅದನ್ನೇ ಪ್ಯಾಷನ್ ಮಾಡ್ಕೊಂಡಿದ್ದಾರೆ. ಅದು ತುಂಬಾ ಒಳ್ಳೇದು. ಯೋಗ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು. ನಮಗೂ ಹೇಳಿದ್ದಾರೆ, ನಾವು ಮಾಡ್ತೇವೆ, ಟ್ರೈ ಮಾಡ್ತೇವೆ. ಓಕೆ, ಇಲ್ಲ ಮಾಡ್ತೇವೆ. ನೋಡಿ, ಡೈಲಿ ಆನೆ ವಾಕಿಂಗ್ ಮಾಡ್ತಾ ಇದೆ, ಹಾಗಾಗಿ ತೆಳ್ಳಗಾಗಿದ್ಯಾ? ಆಗಿಲ್ಲ. ಈ ಮೈಕನ್ನ ನಮ್ಮ ಅಕ್ಕರಿಗೆ ಕೊಡ್ತೀವಿ, ಮಾತಾಡ್ತಾರೆ. ಮಾಮನ್ ಬಗ್ಗೆ 2 ಮಾತು. ಎಲ್ಲರಿಗೂ ನಮಸ್ಕಾರ. ನಾವು ಕೊಟ್ಟೂರಿಂದ ಬಂದಿದೀವಿ. ನಮ್ ತಮ್ಮ ಹಬ್ಬ ಮಾಡ್ತಾ ಇರೋದಕ್ಕೆ ನಾವು ಕೊಟ್ಟೂರಿಂದ ಬಂದಿದೀವಿ. ಫ್ರೀ ಆಧಾರ್ ಕಾರ್ಡ್ನಾಗೆ ಬಂದಿರೋದು. ಆಧಾರ್ ಕಾರ್ಡ್ ಇಂದ ನಮಗೆ ತುಂಬಾ ಉಪಯೋಗ ಆಗಿದೆ. ಫ್ರೀ ಬಸ್ ಇಂದ ಇನ್ನೂ ಉಪಯೋಗ ಆಗಿದೆ. ಎಲ್ಲ ಇದು ಧರ್ಮಕ್ಷೇತ್ರಗಳೆಲ್ಲ ತುಂಬಾ ನೋಡ್ಕೊಂಡ್ ಬಂದಿದೀವಿ. ಸಿದ್ದರಾಮಯ್ಯ 2,000 ರೂಪಾಯಿ ನಾವು ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಕಟ್ತೀವಲ್ಲ, ಹಾಗಾಗಿ ನಮಗೆ ಬರಲ್ಲ. ಅದು ಭಾರಿ ಮೋಸ. ನಮಗೂ ಕೊಡ್ಬೇಕು. ಗಂಡ್ ಮಕ್ಳೇ ನಮಗೆ ದುಡ್ಡು ತಂದು ಕೊಡ್ತಾರೆ, ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. ನೋಡಿ, ಅವ್ರಿಗೆ ಇನ್ಕಮ್ ಇರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಕಟ್ತವ್ರೆ. ಓಕೆ, ಹಾಗಂತಂದು ಆ ಇನ್ಕಮ್ ನಿಮ್ಮ ಫ್ಯಾಮಿಲಿಗೋಸ್ಕರನೇ ಪಾಪ ಅವ್ರು ಯೂಸ್ ಮಾಡ್ತಿದ್ದಾರೆ. ಓಕೆ, ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ನಾವು ಕಮೆಂಟ್ ಮಾಡಕ್ ಹೋಗಲ್ಲ. ನೋ ಕಾಮೆಂಟ್ಸ್. ಮಾವ್ರು ಬೈದಾರೆ. ಅವರು ದಾವಣಗೆರೆ ಮಸಾಲೆ ದೋಸೆ ಮತ್ತೆ ದಾವಣಗೆರೆ ಬೆಣ್ಣೆ ದೋಸೆ, ದಾವಣಗೆರೆ ಮಸಾಲೆ ಅಂದ್ರೆ ಮಸಾಲೆ ಸ್ಪೈಸಿಯಸ್, ಅದ್ರ ಬಗ್ಗೆ ಅವ್ರು ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವ ಒಂದು ಮಸಾಲೆ ಯಾವ ಮೂಲೆಯಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಬೆಳೀತಾರೆ, ಅದ್ರದ್ದು ಉಪಯೋಗಗಳೇನು, ದಯವಿಟ್ಟು ಕೇಳಿ ಪಡೀರಿ. ಮೊದಲನೇದಾಗಿ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಫೇಮಸ್. ಬೆಣ್ಣೆ ದೋಸೆ ತಿನ್ಬೇಕಂದ್ರೆ ಡೆಂಟಲ್ ಕಾಲೇಜ್ ಹತ್ರ ಅಲ್ಲಿ ಕಾರ್ನರ್ ಅಲ್ಲಿ ಅಲ್ಲಿ ಚೆನ್ನಾಗಿದೆ. ನಮ್ಮತ್ತೆ ಸಾಲಿ, ನಾನ್ ಮಾಡೋದ್ ಮಸಾಲೆ ವ್ಯಾಪಾರ. ಮಸಾಲೆ ವ್ಯಾಪಾರದಲ್ಲಿ ಅತಿ ಹೆಚ್ಚಿನದಾಗಿ ಬೆಳೆಯೋದು ಜೀರಿಗೆ, ಧನಿಯಾ, ಅಜ್ವಾನ, ಸೋಪಿನ ಕಾಳು ಎಲ್ಲ ರಾಜಸ್ಥಾನದಲ್ಲಿ
ಏಲಕ್ಕಿ ಬೆಳೆಯೋದು ಅತಿ ಹೆಚ್ಚಿನದಾಗಿ ಕೇರಳದಲ್ಲಿ, ಲವಂಗ ಬೆಳೆಯೋದು ಶ್ರೀಲಂಕಾದಲ್ಲಿ, ಅರಶಿನ ಬೆಳೆಯೋದು ತಮಿಳ್ನಾಡಲ್ಲಿ, ಗಸಗಸೆ ಬೆಳೆಯೋದು ನಮ್ಮ ದೇಶದಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಅದರಿಂದ ಅಫ್ಘಾನಿಸ್ತಾನದಿಂದ ಗಸಗಸೆ ಬರುತ್ತೆ. ಈಗ ಗಸಗಸೆ ಮತ್ತೆ ಎಲ್ಲಿ ಬೆಳೆಯುತ್ತೆ? ಅಫ್ಘಾನಿಸ್ತಾನದಲ್ಲಿ. ಲವಂಗ ಕೇರಳದಲ್ಲಿ ಬೆಳೆಯುತ್ತಂದ್ರು. ನಮ್ಮ ಏಲಕ್ಕಿ ಇದು ಎಲ್ಲಿ? ಏಲಕ್ಕಿ ಕೇರಳದಲ್ಲಿ, ಲವಂಗ ಶ್ರೀಲಂಕಾದಲ್ಲಿ. ಬಟ್ ಇವೆಲ್ಲ ಏನ್ ಗೊತ್ತಾ, ಇವೆಲ್ಲ ಸಸ್ಯಗಳಲ್ವಾ, ಸಸ್ಯಗಳು, ಮರಗಳು. ನೀವು ಕೇಳಿದ್ರಲ್ಲ 35 ವರ್ಷ ಅರಣ್ಯ ಇಲಾಖೆಯಲ್ಲಿ ಮಾಡಿದಾರಂತ, ಅವ್ರು ಇದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಮಾಹಿತಿ ಕೊಡ್ತಾರೆ. ಇದರಲ್ಲಿ ಏನು ಮೆಣಸನ್ನು ಅತಿ ಹೆಚ್ಚಾಗಿ ಬೆಳೀತಾರೆ ಕರ್ನಾಟಕದಲ್ಲಿ. ಮತ್ತೆ ಮಲೆನಾಡು ಕಡೆ ಅತಿ ಹೆಚ್ಚಾಗಿ ಬೆಳೀತಾರೆ. ಓಕೆ, ಮತ್ತೆ ಸೊ ಇದರಿಂದ ಏನು ಲಾಭಗಳು ಅಥವಾ ಏನೇನು ಅನುಕೂಲಗಳು ಅನಾನುಕೂಲಗಳು, ಇದ್ರ ಬಗ್ಗೆ B.Ed ಮಾಡ್ಬಿಟ್ಟು 1 ವರ್ಷ ಗೆಸ್ಟ್ ಟೀಚರ್ ಮಾಡಿದ್ರಲ್ಲ, ಅವ್ರು ನಿಮಗೆ ತುಂಬಾನೇ ಚೆನ್ನಾಗಿ ಹೇಳ್ಕೊಡ್ತಾರೆ. B.Ed ಗೆಸ್ಟ್ ಟೀಚರ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನಿದ್ದೆ ಮಾಡ್ತಾರೆ. ಸೊ ಎಲ್ಲ ಈ ಮಸಾಲೆ, ಅರಣ್ಯ ಇಲಾಖೆ, ಈ ಮಸಾಲೆ ಅಂದ್ರೆ ಈ ಮಣ್ಣು ಅದಿರು, ಈ ಮಣ್ಣು ಅದಿರುಗಳನ್ನೆಲ್ಲ ತೆಗೆದುಬಿಟ್ಟು ಕಬ್ಬಿಣ ಮಾಡ್ತಾರೆ. ಈ ಕಬ್ಬಿಣದಲ್ಲಿ ನಿಮಗೆ ಯಾವ್ಯಾವ ತರದ ಕಬ್ಬಿಣಗಳಿದೆ, ಯಾವ ಕಬ್ಬಿಣ ನೀವು ಎಲ್ಲಿ ಯೂಸ್ ಮಾಡಿದ್ರೆ ಯಾವ ತರ ಉಪಯೋಗಗಳಾಗುತ್ತವೆ, ಅದನ್ನ ನಮ್ಮ ಋಷಿಕೇಶ್ ಅವರು ಇನ್ಫಾರ್ಮ್ ಮಾಡ್ತಾರೆ. ಕಬ್ಬಿಣ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದ್ಬಿಟ್ಟು ಕರ್ನಾಟಕದಲ್ಲಿದೆ. ಹೊಸಪೇಟೆ ತೋರಣಗಲ್ಲಲ್ಲಿ JSW ಪ್ಲಾಂಟ್ ಇದೆ. ಟಾಟಾ ಬಂದ್ಬಿಟ್ಟು ಜಮ್ಶೆದ್ಪುರ್ ಅಲ್ಲಿದೆ. ಇವೆಲ್ಲ ಪ್ರೈಮರಿ ಸ್ಟೀಲ್. ಇವೆಲ್ಲ ಪ್ರೈಮರಿ ಸ್ಟೀಲ್ ಅಂತಂದ್ರೆ ರಾ ಮೆಟೀರಿಯಲ್ ಇಂದ ತಯಾರಾಗೋದು ಇವೆಲ್ಲ ಬ್ರ್ಯಾಂಡ್ಗಳು. JSW ಆಗ್ಲಿ, ಟಾಟಾ ಆಗ್ಲಿ, ಸೇಲ್ ಆಗ್ಲಿ, ವೈಜಾಗ್ ಆಗ್ಲಿ, ಇವೆಲ್ಲ TMT ಅಂತಂದ್ರೆ ಥರ್ಮೋ ಮೆಕ್ಯಾನಿಕಲ್ ಟ್ರೀಟ್ಮೆಂಟ್ ಅಂತೇಳಿ ಇವು ಮಾಡೋ ಪ್ರೊಸೆಸ್ಗೆ TMT ಅನ್ನೋದು. ಸೊ ಇದು ನಾನು ಒಂದು 5 to 6 years ಇಂದ ಇದು ಹೇಳ್ಕೊಂಡು ಬಂದಿದ್ದೀನಿ. ಇವಾಗಿನ ಮಕ್ಳಿಗೆ ಏನು 9ನೇ ಕ್ಲಾಸಿಂದ 11ನೇ ಕ್ಲಾಸ್ ಯಾರು ಓದ್ತಿದಾರಲ್ಲ, ಅವರಿಗೆ ಟೆಕ್ನಿಕಲಿ ನೀಟಾಗಿ ಹೇಳಿರ್ತಾರೆ. ಸೊ ಮೈಕ್ ಗೋಸ್ ಟು ಸಮರ್ಥ್. ಮರ್ತ್ಬಿಡು ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಇರ್ಲಿ ಹಿಡ್ಕೊಳ್ಳೋ. ಹೇಳಪ್ಪ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸಮರ್ಥ. ನಮ್ಕಿಂತ ಜಾಸ್ತಿ ನಮ್ಮ ತಂದೆಯವರಿಗೆ ಸಚಿತ್ ಬಗ್ಗೆ ಒಂದು ಒಳ್ಳೆ ಪಾಯಿಂಟ್, ಒಂದು ಬ್ಯಾಡ್ ಪಾಯಿಂಟ್, ಒಂದು ಪ್ಲಸ್, ಒಂದು ಮೈನಸ್, ಎರಡು ನೀನ್ ಹೇಳ್ಬೇಕು. ಸಚಿತ್ ಬಗ್ಗೆ ಮೈನಸ್ ಫಸ್ಟ್ ಹೇಳ್ತೀಯ? ಅವ್ರ ಅಮ್ಮ ಬಾಳನೇ ಐತೆ ಅಂತ ಹೇಳ್ತದ, ಅವ್ರ ಅಮ್ಮನ ಕೇಳಲ್ಲ ಅಂತ ಕರಿ. ಫಸ್ಟ್ ಅಣ್ಣ ಹೇಳಿ. ಲೇಜಿ ಅಂದ್ರೆ ಮೈನಸ್ ಅಂದ್ರೆ ಫುಲ್ ಲೇಜಿ, ಹೆಲ್ಪ್ ಮಾಡಲ್ಲ, ಏನು ಮಾಡಲ್ಲ, ಏನಿಲ್ಲ. ಹೇಳ್ತೈತಿ ಆಗ್ಲೇ ಚಾಡಿ ಹೇಳ್ತೈತಿ. ಪಪ್ಪ ಬರ್ತಾನ, ಬರ್ಲಿ ಪಪ್ಪ ಬರ್ಲಿ. ಪಪ್ಪ ಬಂದಾಗ ಹೇಳ್ತೀನಂದ್ರೆ ಒಳ್ಳೆ ಗುಣ ಅಂದ್ರೆ ಒಳ್ಳೆವನಪ್ಪ, ಒಳ್ಳೆ ಗುಣ ಐತೆ, ಇಲ್ಲ ಅಂತಿಲ್ಲ, ಚೆನ್ನಾಗಿದ್ದಾನ. ಯಾ ಹೆಲ್ಪ್ ಮಾಡಲ್ಲ, ಎತ್ಕೊಂಬ ಏನಂತ ತಗೊಂಬಾರೋ, ಏನಂತ ತಗೊಂಬ ಅಂದ್ರೆ ತಡಿ ಬಾತ್ರೂಮಿಗೆ ಹೋಗ್ಬಿಡ್ತೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೊಟ್ಟೆನೈತೆ ತಡಿ ಅಂತ ಹೇಳ್ತಾನ ಅಷ್ಟೇ.
ಅವ್ರ ಅಮ್ಮನ್ ಕೇಳೋಣ, ಇದೇ ಕ್ವಶನ್. ಅಯ್ಯೋ ಅವ್ರ ಹಾ ಮಾಮಿ, ಸಚಿತ್ ಬಗ್ಗೆ ಎಲ್ಲರೂ ಕಂಪ್ಲೇಂಟ್ ಹೇಳ್ತಾರೆ, ಓದೋದು ಕಮ್ಮಿ, ತರಲೆ ಜಾಸ್ತಿ ಅಂತ. ನೀವೇನ್ ಹೇಳ್ತೀರಿ? ನನಗೆ ಹಂಗಂತ ನಾವ್ ಹೇಳಿದ್ರೆ ಅಮ್ಮ ಎಲ್ಲಾದ್ರಲ್ಲೂ ಇರ್ಬೇಕು, ಆಡ್ಬೇಕು, ಆಟ ಆಡ್ಬೇಕು, ಓದ್ಬೇಕು, ಎಲ್ಲಾದ್ರಲ್ಲೂ ಇರ್ಬೇಕಮ್ಮ, ಎಲ್ಲ ಒಂದೇ ತರ ಇರಕ್ ಆಗಲ್ಲ ಹಂಗಂತ ಅವನೇ ಆನ್ಸರ್ ಕೊಡ್ತಾನೆ. ಏನ್ ಕ್ವಶನ್ ಕೇಳಿದ್ರು ಅವನ ಹತ್ರನೇ ಕ್ವಶನ್ ಆನ್ಸರ್ ಎರಡು ಇರುತ್ತೆ, ರೆಡಿ ಇರುತ್ತೆ ಅವನ ಹತ್ರ. ಯಾವ ವಿಷಯದಲ್ಲಿ ಅವ್ನ್ ಬಹಳ ತರಲೆ ಓಡೋದ ಒಳಗೆ? ಅವನಿಗೆ ಊಟ ಅಂದ್ರೆ ತುಂಬಾ ಇಷ್ಟ, ಹಾ, ತುಂಬಾ ಚೆನ್ನಾಗ್ ಊಟ ಮಾಡ್ತಾನೆ. ಅವನಿಗೆ ಒಳ್ಳೆ ಊಟ ಬಿರಿಯಾನಿ ಬೇಕೇ ಬೇಕು. ಬೇಕು, ಒಳ್ಳೆ ಊಟ ಇಷ್ಟ ಪಡ್ತಾನೆ. ಹಾ, ಆಟ ಆಡೋಕ್ ತುಂಬಾ ಇಷ್ಟ. ಹಾ. ಆದ್ರೆ ಏನಾದ್ರೂ ಹೆಲ್ಪ್ ಮಾಡು ಅಂತಂದ್ರೆ ಹಾ, 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 ಇರ್ಲಿ ಇರ್ಲಿ ಇರ್ಲಿ. ಜಾಸ್ತಿ ಹೇಳ್ಬೇಡ, ಸಾಕು. ಹಾ, ಏನಾದ್ರೂ ಹೆಲ್ಪ್ ಮಾಡು ಅಂದ್ರೆ ಅಮ್ಮ ತಡಿಯಮ್ಮ ಈಗ ಊಟ ಮಾಡಿದೀನಿ ಆಮೇಲೆ ಮಾಡ್ತೀನಿ ಅಂತಾನೆ. ಅಂತಾನೆ. ಅದು ಮಾಡಲ್ಲ ಅವನ. ಇದೇ ಕ್ವಶನ್ ಅವ್ರ ಅಪ್ಪಂಗ್ ಕೇಳೋಣ. ಹಾ, ಅವ್ರ ಅಜ್ಜಿನೇ ಬಾಳ ನೋಡಿರೋದು. ಬುಕ್ ಹಿಂಗ್ ತೆಗೆದು ಬಿಡ್ತಾನೆ, ಫೋನ್ ತಗೊಂಡ್ ಹೋಗ್ತಾನ, ಬರೇ ಫೋನ್ನಾಗ ಈ ಬುಕ್ ಹಿಂಗೆ ಐತೆ. ಯಾಕೋ ಓದ್ತಾ ಇಲ್ಲ ಅಂತಂದ್ರೆ ತಡಿ ಓದ್ತೀನಿ, ತಡಿ ಫೋನ್ ಕೊಡೋ, ಕೊಡ್ತೀನಿ ತಡಿ, ಕೊಡ್ತೀನಿ ಅಂತಾನಪ್ಪ. ಈಗ ಬರ್ತಾನ ನೋಡೋ ಪಾಪ ಅಂದ್ರೆ, ಈಗ ಬಂದ ಅಂದ್ರೆ ಸಾಕು ಓಡೋಗ್ತಾನ, ಬಾತ್ರೂಮಿಗೋ ಎಲ್ಲಿಗೆಲ್ಲ ಹೋಗ್ತಾನ. ಬುಕ್ ಹಿಡ್ಕೊಳಕ್ಕೆ. ಬುಕ್ ಹಿಡ್ಕೊಳಲ್ಲ, ಬಾತ್ರೂಮಿಗೆ ಹೋಗ್ತಾನ. ಅಷ್ಟೊತ್ತಿಗೆ ಅವ್ರಪ್ಪ ಸ್ವಲ್ಪ ಬಟ್ಟೆ ಬಿಚ್ಚ ಅಷ್ಟಿಗೆ ಅಲ್ಲಿ ಅಪ್ಪ ಟವಲ್ ತರಾನ ಟವಲಿಗೆ ಹೋಗ್ತಾನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಪ್ಪ ಸಮತ್ ನಿಜ ಅಂತ ಇದು? ನಿಜಾನೇ. ಇವಾಗ ಹೇಳು, ಸಚಿತ್ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿ ನೋಡ. ತುಂಬಾ ಇಷ್ಟ ಪಡ್ತಾನೆ, ಎಲ್ಲ ಫ್ಯಾಮಿಲಿ ತುಂಬಾ ಇಷ್ಟ. ಸಚಿತ್ ಅವ್ರಿಗೆ ಒಂದ್ ಒಳ್ಳೆ ಅಣ್ಣ ಇದ್ದಾನೆ, ಅದು ಬಹಳ ಒಂದು ವೆರಿ ಗುಡ್ ಥಿಂಗ್. ಅವ್ರಿಗೆ ಒಳ್ಳೆ ಅಡ್ವಾಂಟೇಜು, ಹೆಲ್ಪಿಂಗ್ ನೇಚರ್ ಇದೆ ಸ್ವಲ್ಪ. ಅಪ್ಪ ನಿನಗೊಂದ್ ಪ್ರಶ್ನೆ, ಋಷಿ ಬಗ್ಗೆ. ಋಷಿದು ಒಂದು ಒಳ್ಳೆ ಕೆಲ್ಸ ದಿನ ಮಾಡೋದು, ಒಂದು ಇನ್ನೊಂದ್ ಮಾತೇ ಕೇಳ್ದೆ ಇರೋಂಥದ್ದು ಯಾವ್ದು? ಮಾತೇ ಕೇಳ್ದಿರೋದು ಅಂತೇನೇನಿಲ್ಲ, ಆದ್ರೆ ಸೋಂಬೇರಿ. ಡ್ಯೂಟಿ ಹೋಗ್ಬೇಕಂದ್ರೆ 10:15 ಡ್ಯೂಟಿ ಇದ್ರೆ ಅವನ ಮಗ 10 ಗಂಟೆಗೆ ಎದ್ದೇಳ್ತಾನೆ. ಸ್ನಾನ ಮಾಡ್ಲಾರ್ದಂಗೆ ಓಡೋಗ್ತಾರೆ. ಸೀರೆಗಳು ಏನ್ ಗೊತ್ತಾ, ಸೀರೆಗಳಿಗೆ ಈಗ ನಮ್ಮ ಅಕ್ಕ ಅವರಿಗೆ ತುಂಬಾ ಪ್ರಿಯ ಆ ಸೀರೆ. ಇವತ್ತು ನೋಡಿ 2 ಸರ್ತಿ ಅವರು ಆ ಸೀರೆನ ಹಾಕೊಂಡಿದ್ದಾರೆ, ಬಟ್ ಲೇಬಲ್ ತೆಗೆದಿರ್ಲಿಲ್ಲ. ಅಷ್ಟು ಹೊಸ ಬ್ರ್ಯಾಂಡೆಡ್ ಸೀರೆನೇ ಹಾಕೋದವ್ರು. ಈಗ ಆ ಸೀರೆಗಳ ಮಾಹಿತಿ, ಆ ಬೊಟಿಕ್ಗಳ ಮಾಹಿತಿಯನ್ನು ನಮ್ಮ ಅಕ್ಕವ್ರು ಕೊಡ್ತಾರೆ. ದಯವಿಟ್ಟು ನೀವು ವೀಕ್ಷಕರೇ ಎಲ್ಲಿ ಹೋಗ್ಬೇಡಿ, ವೀಕ್ಷಣೆ ಮಾಡಿ. ಸೀರೆ ಎಲ್ಲರಿಗೂ ಇಷ್ಟ. ಹೆಣ್ಮಕ್ಳಿಗೆ ಸೀರೆ ಉಟ್ಕೊಂಡ್ರೆ ತುಂಬಾ ಚೆನ್ನಾಗ್ ಕಾಣ್ತಾರೆ. ಈಗ ಬಂದಿದೆ ನೋಡ್ರಿ ಡ್ರೆಸ್ಸು, ನೈಟ್ ಏನು ಚೆನ್ನಾಗ್ ಕಾಣಲ್ಲ. ಮೊದ್ಲಿನವ್ರು ಸೀರೆ ಉಟ್ಕೊಂಡೇ ಕೆಲ್ಸ ಮಾಡೋರು, ರಾತ್ರಿ ಹಗಲ್ ಸೀರೆಯಲ್ಲೇ ಇರೋರು. ಈಗಿನ ಹೆಣ್ಮಕ್ಳಿಗೆ ಯಾವ್ದನ್ನ ಹಬ್ಬ ಬಂದ್ರೆ ಸೀರೆ ಉಟ್ಕೊಂಡ್ರೆ ಅಂದ್ರೆ ಒಂದ್ 5 ನಿಮಿಷ ಉಟ್ಕೊಂಡು ಹೋಗಿ ಬಿಚ್ಚ ಬರ್ತಾರ. ಹಂಗ್ ಮಾಡ್ಬಾರ್ದು. ಸೀರೆಯಲ್ಲಿ ಇದ್ರಲ್ಲಿ ಹೆಣ್ಮಕ್ಳು ಲಕ್ಷಣವಾಗಿ ಕಾಣ್ತೀವಿ. ಎಲ್ಲ ಎಷ್ಟು ಎಂತರು ನೋಡಿದ್ರು ಎಷ್ಟ್ ಚೆನ್ನಾಗ್ ಕಾಣ್ತಾರೆ ಅನ್ನಂಗಿರ್ತಾರೆ. ಈಗ ನಿಮ್ಮ ಪಕ್ಕದಲ್ಲಿ ಕುಂತಿರೋ ಸಣ್ಣ ಮಗನ ಬಗ್ಗೆ ಒಂದ್ ಮಾತು. ನನ್ ಸಣ್ಣ ಮಗನ್ ಬಗ್ಗೆ, ಇವನು ನನ್ ಸಣ್ಣ ಮಗ, ವಿಡಿಯೋ ಮಾಡ್ತಿರೋ ಒಂದ್ ದೊಡ್ಡ ಮಗ. ನನಗೆ 2 ಮಕ್ಕಳು, 2 ಸೊಸೆಯರು, ಒಬ್ಬ ಮೊಮ್ಮಗಳಿದ್ದಾಳೆ. ಆ ದೊಡ್ಡ ಮಗ ಅವನೇ. ಈ ನನ್ ಮಗ ಏನ್ ಮಾಡ್ತಾನೆ ಗೊತ್ತಾ, ಎಲ್ಲವೂ ಇಂಥದ್ದು ಚಾಳಿ ಇಲ್ಲ ಅವನ ಹತ್ರ, ಕೆಟ್ಟದಂತ ಇಲ್ಲ, ಎಲ್ಲ ಚಾಳಿ ಚೆನ್ನಾಗಿದೆ. ಅವನ್ ಏನ್ ಮಾಡ್ತಾನೆ ಗೊತ್ತಾ, 3 ದಿನ 2 ದಿನಕ್ಕೆ ಒಂದ್ಸರಿ ಸ್ನಾನಕ್ಕೆ ಹೋಗ್ತಾನೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಅದೇ ಬೇಜಾರ, ಅದು ಬಿಟ್ರೆ ಇನ್ನೊಂದಿಲ್ಲ. ಸ್ನಾನ ಮಾಡಿ ಹೋಗೋ ಅಂದ್ರೆ ಹಿಂಗ್ ಮುಖ ತಕೊಂಡ್ ಹಿಂಗ್ ಓಡ್ತಾನೆ. ಅದೊಂದು ಬಿಟ್ರೆ ಅವನ ಹತ್ರ ಯಾವ್ದು ಬೇರೆದೇನು ಇಲ್ಲ.
ತುಂಬಾ ಒಳ್ಳೆಯವನು, ತುಂಬಾ ಚೆನ್ನಾಗಿ ಎಲ್ಲ ಮಾತು ಕೇಳ್ತಾನೆ, ಯಾವ ಮಾತು ಕೇಳಲ್ಲ ಅನ್ನಂಗಿಲ್ಲ. ಟೈಮ್ ಸರಿಗೆ ಹೋಗ್ತಾನೆ, ಟೈಮ್ ಸರಿಗೆ ಬರ್ತಾನೆ. ಆದ್ರೆ ಅವನು ಈ ವಿಡಿಯೋ ಮುಖಾಂತರ ಹೇಳ್ಕೊಂತ ಇದ್ದೀನಿ, 2-3 ದಿನಕ್ಕೆ ಸ್ನಾನ ಬಿಟ್ಟು ದಿನಾ ಸ್ನಾನ ಮಾಡ್ಬೇಕನ್ನೋದೇ ನನ್ನ ಆಸೆ, ನನ್ನ ಕೋರಿಕೆ, ನನ್ನ ಬಯಕೆ. ದಿನ ಸ್ನಾನ ಮಾಡಿದ್ರೆ ದಿನ ಸ್ನಾನ ಮಾಡಂಗಿಲ್ಲ. ಚರ್ಮ ವಾರದಲ್ಲಿ ಒಂದ್ಸಲ ಸ್ನಾನ ಮಾಡಬಾರ್ದು, ಯಾಕಂದ್ರೆ ಚರ್ಮ ಹಾಳಾಗುತ್ತೆ. ಹಾಗಾಗಿ ದಿನಕ್ಕೆ ಒಂದೇ ಸಲ ಸ್ನಾನ ಮಾಡ್ಬೇಕು. ಅಲ್ಲ, ದಿನಕ್ಕೆ ಒಂದೇ ಸತಿ ಸ್ನಾನ ಮಾಡ್ಬೇಕು, ಕರೆಕ್ಟ್. ಆದ್ರೆ ಅವನು 2-3 ದಿನಕ್ಕೆ ಒಂದ್ಸತಿ ಮಾಡ್ತಾನೆ ಅಂತ ಕೇಳಿದ್ರೆ ಫಸ್ಟ್ ಇಂದ ಮಾಂಟಿ ಬೇಡ ಅಂತ ಹೇಳ್ಬಿಡ್ತು. ಆಮೇಲೆ ಲಾಸ್ಟಿಗೆ ಇಲ್ಲ ಒಂದ್ಸತಿ ಮಾಡ್ಬೇಕು ಅಂತ ಹೇಳಿ. ನನ್ ಬಗ್ಗೆ ಒಂದ್ ಮಾತು, ಒಂದೇ ಮಾತು, ಒಳ್ಳೇದ ಕೆಟ್ಟದ ಯಾವ್ದಾದ್ರು ಹೋಗ್ಲಿ ಒಂದೇ ಮಾತು. ಅಲ್ಲ ಇಬ್ರು ಇವ್ರಿಬ್ರು, ಇವ್ನ್ ದೊಡ್ಡವನು ಇವ್ನ್ ಸಣ್ಣವನು, ಇಬ್ರು ಅವತ್ತಿಂದ ಇವತ್ತಿನವರೆಗೂ ಚೇಂಜ್ ಆಗಿಲ್ಲ, ಹಿಂಗೆ ಇದಾರೆ. ಮುಂದೆನೂ ಹಿಂಗೆ ಇರ್ಬೇಕನ್ನೋದು ಆಸೆ. ಚೆನ್ನಾಗಿ ಎಲ್ಲಿ ತಂದೆ ತಾಯಿಗಾಗ್ಲಿ ಅವ್ರ ಹೆಂಡತಿಯವ್ರಿಗಾಗ್ಲಿ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು, ಅಷ್ಟೇ ಆಸೆ ಬಿಟ್ರೆ ಬೇರೆ ಏನು ಇಲ್ಲ. ಯಾವಾಗ್ಲೂ ನನಗೆ ಯಾವಾಗ್ಲೂ ನಮ್ ಫ್ಯಾಮಿಲಿ ಆಗ್ಲಿ, ನಮ್ ಫ್ಯಾಮಿಲಿಯಲ್ಲಿ ಬಹಳ ಜನ ಇದೀವಿ ಎಲ್ರು, ಅವ್ರಿಗೆಲ್ಲರಿ ನಾವ್ ಹೆಂಗ್ ನೋಡ್ಕೊಂಡು ಹೋಗ್ತಿದ್ವೋ ಆ ಥರನೇ ನನ್ನ 2 ಮಕ್ಳು ನೋಡ್ಕೊಂಡು ಹೋಗ್ಬೇಕು. ನನ್ ತಮ್ಮ ಇದ್ದಾನೆ, ಅವ್ನು ನಮ್ ತಮ್ಮ ನಮ್ಮ ಮಗನ್ಕಿಂತ ಹೆಚ್ಚಿಗೆ ಅವನು ಹೆಂಗ ನಮಗೆ ಎಲ್ಲಾರು ಪ್ರೀತಿ ಮಾಡ್ತಾನೋ, ಇವ್ರಿಬ್ಬರು ಮಕ್ಳು ನನ್ನ ಸೊಸೆದಾರು ಅವನಿಗೂ ಆ ತರ ನೋಡ್ಕೋಬೇಕು ಅವ್ರ ಮಕ್ಳಿಗೂ ಅನ್ನೋದೇ ಆಸೆ. ಇದು ನನಗೆ ಈಗ್ಲೆಲ್ಲ ಯಾವಾಗ್ಲಿಂದ ಬರುತ್ತೆ, ಮುಂದೆನೂ ಹೀಗೆ ಇರುತ್ತೆ. ನಾವ್ ಇರೋವರೆಗೆ ಈ ಆಸೆನ ನನ್ 2 ಮಕ್ಳಿಗೆ ಈಡೇರಿಸ್ಬೇಕನ್ನೋದೇ ನನ್ನ ಆಸೆ. ನನ್ ಸೊಸೆದಾರ್ ಇಬ್ರುನು ಅವ್ರು ಭೇದ ಮಾಡ್ಬಾರ್ದು, ಅವ್ರಿಬ್ರು ಚೆನ್ನಾಗಿ ನೋಡ್ಕೋಬೇಕು, ಅವ್ರೆಲ್ಲಾರು ನಾವೆಲ್ಲರೂ ಚೆನ್ನಾಗಿರ್ಬೇಕನ್ನೋದೇ ಆಸೆ. ಇಲ್ಲಿಗೆ ಕಂಪ್ಲೀಟ್ ಫ್ಯಾಮಿಲಿ ರೌಂಡ್ ಮುಗೀತು. ಸೊ ಎಲ್ಲರಿಗೂನು ಯಾರ್ಯಾರು ಏನೇನ್ ಮಾಡ್ತಾರೆ, ಯಾರ್ಯಾರು ಏನೇನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಈ ವ್ಲಾಗ್ ಅಲ್ಲಿ ಇದೆ. ಸೊ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆನೆ ಒಂದು ಗ್ರೂಪ್ ಫೋಟೋ ತಕೊಳ್ಳೋಣ ಬನ್ನಿ.